ಮೇಡಮ್ 2 ಆಪ್ಷನ್ ಕೊಡ್ತೀನಿ, ಸೆಲೆಕ್ಟ್ ಮಾಡಬೇಕು. ಇವಾಗ ಎಬಿಡಿ ಆರ್‌ಸಿಬಿ ಟೀಮಿಗೆ ವಾಪಸ್ ಬಂದ್ರೆ ಬೆಟರಾ ಇಲ್ಲ ಬುಮ್ರಾನ ಬೌಲಿಂಗ್ ಆಗಿ ತಗೊಳ್ಳೋದು ಬೆಟರಾ? ಯಾವ್ದು ಸೆಲೆಕ್ಟ್ ABD, ಮಾಡ್ತೀರಿ? anytime ABD. ಎಬಿಡಿ. ಓಕೆ. Mr. ನೀವು 360 is always welcome. ಓಕೆ. ಸೊ ನಿಮ್ಗೆ Of course, AB de Villiers, ಹ್ಮ್. ಚೀಕು ಬಿಸ್ಕೆಟ್ ಪಾರ್ಟ್ನರ್ಶಿಪ್ ಏನಿದೆ ಅವ್ರನ್ನ ನೋಡಿನೇ ಅವ್ರದೊಂದು ಫ್ರೆಂಡ್ಶಿಪ್ ನೋಡಿನೇ ಆ ಗೇಮ್ ಇಂದ ಅಷ್ಟ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಆಗಿದೆ ಅವ್ರದ್ದು. ಹ್ಮ್. ಅದನ್ನ ನೋಡಿನೇ ಅವ್ರನ್ನ ಫೀಲ್ಡ್ ಮೇಲೆ ಜೊತೆಗ್ ನೋಡಿದ್ರೇನೆ ಎಷ್ಟು ಹ್ಯಾಪಿನೆಸ್ ಬರುತ್ತೆ ನಮ್ ಫ್ಯಾನ್ಸ್ಗೆ. ಹ್ಮ್. ನಾವು RCB ಫ್ಯಾನ್ಸು ನಾವು ತುಂಬಾ ಲಾಯಲ್ಲು. ಬೇಡ ಬುಮ್ರಾ ಅವ್ರ ಮುಂಬೈಯಲ್ಲೇ ಇರ್ಲಿ, ಬೇಡ ನಮ್ಗೆ ಹ್ಮ್. ನಮ್ ABD ಬರ್ಲಿ, ನಮಗೆ ದಟ್ ವುಡ್ ಬಿ ಡ್ರೀಮ್ ಕಮ್ ಟ್ರೂ. ಓಕೆ. ಸೊ ನೀವು ಸ್ವರೂಪ್ ಅವರೇ, ನಿಮ್ಗೊಂದು ಆಪ್ಷನ್ ಕೊಡ್ತೀನಿ. ಗೇಲ್ ವಾಪಸ್ ಬರ್ಬೇಕಾ ಇಲ್ಲ ಧೋನಿನ ನಮ್ ಟೀಮ್ ಸೇರಿಸ್ಕೋಬೇಕಾ? ನಂಗೆ ಏನಂದ್ರೆ ಇವಾಗ ಟಾಕ್ಸಿಸಿಟಿನ ನಾವೇ ನಮ್ ಕಡೆ ಕರ್ಕೊಂಡಂಗ್ ಆಗುತ್ತೆ. ಹಾ. ಅಂದ್ರೆ ಆ ಫ್ಯಾನ್ಸ್ ಎಲ್ಲ ಇಲ್ಲಿ ಬಂದಂಗ್ ಮಿಕ್ಸ್ ಮಾಡ್ದಂಗ್ ಆಗುತ್ತೆ. ಹೌದು. ಬೇಡ, ಹ್ಮ್. ಆಬ್ವಿಯಸ್ಲಿ ಗೇಲು. ಮೇಡಮ್ ನಿಮ್ಗೆ ಇವಾಗ ಕ್ವಶನ್. ಇವಾಗ ಧೋನಿ ಇದಾರೆ CSKಲಿ, ಒಳ್ಳೆ ಕ್ರೇಜು, ಫ್ಯಾನ್ಸ್ ಕ್ರೇಜು ಧೋನಿಗೂ ಇದಾರೆ, CSK ಟೀಮ್ಗೂ ಇದೆ. ಬಟ್ ಧೋನಿ ಈ ಸೀಸನ್ ರಿಟೈರ್ಡ್ ಆದ್ಮೇಲೆ CSK ಫ್ಯಾನ್ಸ್ ಕ್ರೇಜ್ ಅದೇ ತರ ಇರುತ್ತಾ? ಯಾಕೆಂದ್ರೆ ನಾವು RCBಗೆ ಅದು ಕಂಪೇರ್ ಮಾಡೋಕ್ಕಾಗಲ್ಲ. RCBದೇ ಬೇರೆ ತರ ಫ್ಯಾನ್ಸ್ ಕ್ರೇಜು, ಇದೇ ಬೇರೆ. ಯಾಕೆಂತಂದ್ರೆ ನೀವು ನೋಡಿ, ಲಾಸ್ಟ್ ಮ್ಯಾಚ್ ಏನಾದ್ರು ಧೋನಿ ಆಟ ಆಡಿಲ್ಲ ಔಟ್ ಆದ್ರು ಅಂದ್ರೆ ಧೋನಿಗೆ ಬೈತಾರೆ, ಮತ್ತೆ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟಿಗೆ ಬೈತಾರೆ, ಟೀಮ್ಗೂ ಬೈತಾರೆ. ಸೊ ಈ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಧೋನಿ ಏನೋ ರಿಟೈರ್ಮೆಂಟ್ ತಗೊಂಡ್ರೆ CSK ಏನೋ ಡ್ರಾಪ್ ಆಗುತ್ತಾ? ನನ್ ಪ್ರಕಾರ ಖಂಡಿತ ಡ್ರಾಪ್ ಆಗುತ್ತೆ. ಹ್ಮ್. ನಾವ್ ಎಷ್ಟೊಂದ್ ಜನ ಕರ್ನಾಟಕದಲ್ಲಿರೋ CSK ಫ್ಯಾನ್ಸ್ ನ ಕೇಳಿದ್ರೆ, ಐ ಡೋಂಟ್ ನೋ ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಹೇಳ್ತಾರೋ ಗೊತ್ತಿಲ್ಲ. ಹ್ಮ್. ಅವ್ರೇನಂತಾರೆ, ಧೋನಿ ಇದಾನೆ ಅದಕ್ಕೆ ನಾನು CSK ಸಪೋರ್ಟ್ ಮಾಡ್ತೀನಿ, ಐ ಆಮ್ ಅ ಧೋನಿ ಫ್ಯಾನ್ ಅಂತ ಹೇಳ್ತಾರೆ. ಹ್ಮ್. ಸೊ ಆ ಧೋನಿ ಫ್ಯಾನ್ಸ್ ಎಲ್ಲ ಮೋಸ್ಟ್ಲಿ ದೇಲ್ ರಿಟರ್ನ್ ನಮ್ಗೆ RCBಗೆ ಬರ್ತಾರೆ ಅಂತ ಅನ್ಸ್ತಿದೆ ನನ್ಗೆ. ಅಂಡ್ ಧೋನಿ ರಿಟೈರ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಆಸ್ ಯು ಟೋಲ್ಡ್, ಅವ್ರು 2021 ಅಲ್ಲಿ ಕಪ್ ಗೆದ್ದಾಗ್ಲೇನೆ ದಟ್ ವಾಸ್ ಅ ಪರ್ಫೆಕ್ಟ್ ಟೈಮ್. ಅಷ್ಟು ವರ್ಷ ಒಂದು ಫ್ರಾಂಚೈಸಿನಲ್ಲಿ ಇದ್ದು ಆ ಫ್ರಾಂಚೈಸಿಯಿಂದ ಒಂದು ರಿಟೈರ್ಮೆಂಟ್ ತಗೊಳಕ್ಕೆ ಪರ್ಫೆಕ್ಟ್ ಟೈಮ್ ಇತ್ತು, ಆಗ ಮಾಡಿಲ್ಲ. ಅಂಡ್ ಮೋರ್ ಓವರ್ ಐ ಥಿಂಕ್ ಸೆಕೆಂಡ್ ಮ್ಯಾಚ್ ಥರ್ಡ್ ಮ್ಯಾಚ್ ನಂಗೆ ನೆನಪಿಲ್ಲ, 9 ಡೌನ್ ಅಲ್ಲಿ ಧೋನಿ ಬರೋದನ್ನ ನೋಬಡಿ ಕ್ಯಾನ್ ಇಮ್ಯಾಜಿನ್. ಅಂದ್ರೆ ಓಕೆ, ನಿಮ್ಗೆ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂದ್ರು 5 ಡೌನ್ 6 ಡೌನ್ ಎಲ್ಲ ಬಂದ್ರೆ ಓಕೆ, 9ನೇ ಪರ್ಸನ್ ಆಗಿ ಧೋನಿ ಬರೋದು ಇಸ್ ಲೈಕ್ ದಟ್ ಈಸ್ ಸಮಥಿಂಗ್ ಲೈಕ್ ನಾನು ಏನ್ ಮಾಡಿದ್ರು ಫ್ಯಾನ್ ಅಕ್ಸೆಪ್ಟ್ ಮಾಡ್ತಾರೆ ನನ್ನ ಅನ್ನೋ ಮೆಂಟಾಲಿಟಿ. ದೋ ಐ ಆಮ್ ನಾಟ್ ಅ CSK ಫ್ಯಾನ್, ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ. ಏನಿದು ಒಬ್ಬ ಬ್ಯಾಟ್ಸ್ಮನ್ ಆಗಿ ಈ ಪೊಸಿಷನ್ ಅಲ್ಲಿ ಬಂದು ಬ್ಯಾಟಿಂಗ್ ಮಾಡೋದು, ಸೋಲುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದ್ರ ನೆಕ್ಸ್ಟ್ ಆಡಿರೋ ಮ್ಯಾಚ್ ಗಳಲ್ಲೂ ಅವ್ರು ಕೆಲವೊಂದು ಮ್ಯಾಚ್ ಅಲ್ಲಿ ಹಿ ಪರ್ಫಾರ್ಮ್ ಒಂದ್ ಸ್ವಲ್ಪ ಬೆಟರ್ ಆಗಿ. ಸೊ ಆ ತರ ಪೊಸಿಷನ್ಗೆಲ್ಲ ಹೋಗಿ ರಿಟೈರ್ಮೆಂಟ್ ತಗೊಳ್ಳೋದಕ್ಕಿಂತ ಐ ಥಿಂಕ್ ಬೇಗ ರಿಟೈರ್ಮೆಂಟ್ ತಗೊಳ್ಳೋದು ಬೆಟರ್. ಅಂಡ್ ಡೆಫಿನೆಟ್ಲಿ CSK ಫ್ಯಾನ್ಸ್ ಅಲ್ಲಿ ಅವ್ರ ಕ್ರೌಡ್ ತುಂಬಾ ಕಮ್ಮಿ ಆಗುತ್ತೆ. ಅವ್ರೆಲ್ಲಾರು ವಿಸಿಲ್ ಹಾಕ್ತಾ ಇರೋದೇ ಧೋನಿಗೋಸ್ಕರ. ಈಗ ಆ ವಿಸಿಲ್ ಸೌಂಡು ಮಿಕ್ಕಿ ಮೌಸ್ ಇದೆಲ್ಲ, ಟಾಮ್ ಅಂಡ್ ಜೆರಿ ಇದೆಲ್ಲ, ಆ ತರ ಸೌಂಡೇ ಬರಲ್ಲ ಅವ್ರ ವಿಸಿಲ್ ಅಲ್ಲಿ. ಪಕ್ಕ ಅವರೆಲ್ಲರೂ ಶಿಫ್ಟ್ ಆಗ್ತಾರೆ, RCBಗೆ ಶಿಫ್ಟ್ ಆಗ್ತಾರೆ ಶ್ಯೂರ್. ಓಕೆ. ಇನ್ನೊಂದೇನಂದ್ರೆ ಸ್ವರೂಪ್ ಅವರೇ, ಇವಾಗ ನೋಡಿ, ಫೈಟ್ ಟೀಮ್ ಚಾಂಪಿಯನ್ ಆಗಿರೋ ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಅದು 5 ಸಲ ಚಾಂಪಿಯನ್ ಆಗಿರುತ್ತೆ. ಆಲ್ಮೋಸ್ಟ್ ಫ್ಯಾನ್ ಬೇಸ್ ಚೆನ್ನಾಗಿರುತ್ತೆ. ಸೊ ನಮ್ಮದು 0 ಟ್ರೋಫಿ RCB ಆದರೂ ಕೂಡ ನಮ್ಮದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಾವೇ ಟಾಪಲ್ಲಿ ಇರೋದು. ಸೊ ಈ ಒಂದು ಕ್ರೇಜು CSKಗೆ ಯಾವ ಥರ ಮುಳು ಆಗುತ್ತೆ ಅಂದರೆ, ಧೋನಿ ಇದ್ದಾರೆ, ಧೋನಿಗೋಸ್ಕರ ಕೆಲವರು ಜನ ಇದ್ದಾರೆ, ಆಲ್ಮೋಸ್ಟ್ ಮೇಡಮ್ ಹೇಳ್ದಂಗೆ ಒಂದು 80-90% ಇದ್ದಾರೆ. ಸೊ ಧೋನಿಯ ರಿಟೈರ್ಮೆಂಟ್ ತಗೊಂಡು CSKಯಿಂದ ಹೊರಗೆ ಬಂದರು ಅಂದರೆ ಅವ್ರದ್ದು ಬ್ರ್ಯಾಂಡ್ ಆಗಿರ್ಬೋದು, ಫ್ಯಾನ್ ಬೇಸ್ ಆಗಿರ್ಬೋದು, ಯಾವ ಥರ ಎಫೆಕ್ಟ್ ಕೊಡುತ್ತೆ? ಸೊ ಫಸ್ಟ್ ಆಫ್ ಆಲ್, ನೀವೊಂದು CSK ಫ್ಯಾನ್ನ ಅವ್ರು ನಿಮ್ಮನ್ನ ರೇಗ್ಸದೆ, ಕಪ್ಪಿದ್ಯಾ ಅಂತ. ಗುರು, ಕಪ್ಪಿಲ್ಲ ಆದ್ರೂ ನಮ್ದು ವಾಯ್ಸ್ ಇದೆ. ನಿಮ್ದು ಕಪ್ಪಿಲ್ಲ, ಸೀಸನ್ ಚೆನ್ನಾಗಿ ನಡೀತಿಲ್ಲ ಅಂದ್ರೆ ನಿಮ್ದು ವಿಸಿಲೇ ಆಚೆ ಬರಲ್ಲ. ಸೊ ನಾನೇನ್ ಹೇಳೋದಂದ್ರೆ, ಇವರು ಪ್ಯೂರ್ಲಿ ಒಂಥರ ಗೋಲ್ಡ್ ಡಿಗರ್ಸ್ ತರ. ಏನಾದ್ರು ಟ್ರೋಫಿ ಹೊಡೆದ್ರೆ ಸಪೋರ್ಟು, ಧೋನಿ ಇದ್ರೆ ಸಪೋರ್ಟು, ಈ ತರ ಇಲ್ಲ. ನಮ್ನ ಕೇಳಿದ್ರೆ ಹೇಳ್ತೀವಿ, ಗುರು RCB. ನಾವ್ ಯಾವತ್ತೂ ಹೇಳಲ್ಲ ಕೊಹ್ಲಿ ಇದಾನೆ ಅಂತ ಇದ್ ಮಾಡಲ್ಲ ಅಂತ ಅಂದ್ಬಿಟ್ಟು. ನಮ್ದೇನು ಬಾಯಿಂದ ಬರೋದು RCB ಅಂತ. ಲೈಕ್ ಇವಾಗ ಇವ್ರು ಹೇಳ್ತಾರೆ, RCB ಟಿಕೆಟ್ಸ್ ಫುಲ್ ಕಾಸ್ಟ್ಲಿ. ನೀನೇನ್ ಮಾಡ್ತಿದ್ಯಾ ಗುರು? ನೀನ್ ಧೋನಿ ಆಡ್ತಿಲ್ಲ ಅಂತಂದ್ರು ನಿನ್ ಫ್ಯಾನ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ನೋಡಿದೀರಾ ಇವಾಗ ಸ್ಟೇಡಿಯಂ ಅಲ್ಲಿ ಧೋನಿ ಆಡ್ತಾನೆ ಅಂತಂದ್ಬಿಟ್ಟು. ಇವ್ರು ಅಷ್ಟೊಂದು ಚೆನ್ನೈ ಟೀಮ್ಸ್ಗೆ ಎಷ್ಟೊಂದು ಸಪೋರ್ಟ್ ಇದ್ರೆ, ಫುಟ್ಬಾಲ್ ಅಲ್ಲಿ ಚೆನ್ನೈ ಇದೆ ಅಂತ ಎಷ್ಟೊಂದು ಜನಕ್ಕೆ ಐಡಿಯಾ ಇಲ್ಲ. ಒಂದ್ ಸೀಸನ್ ಸಪೋರ್ಟ್ ಮಾಡೋರು ಗೆಲ್ತಿದ್ರಂತ, ಅವ್ರು ಅದಾದ್ಮೇಲೆ ಮೇಲೆ ಬಂದಿಲ್ಲ. ಸೊ ಫ್ಯಾನ್ಸ್ ಕಾಣಿಸ್ಕೊಂಡಿಲ್ಲ. ಕಬಡ್ಡಿಲಂತೂ ಕೇಳಕ್ಕೆ ಹೋಗೋದ್ ಬೇಡ, ಖಾಲಿ. ಅದೇ ನಮ್ದು ಎಲ್ಲಾ ಬೆಂಗಳೂರು ಟೀಮ್ಸ್, ನೀವು ಬ್ಯಾಡ್ಮಿಂಟನ್ ಇಂದ ಹಿಡಿದು ಫುಟ್ಬಾಲ್ವರೆಗೂ, ಫುಟ್ಬಾಲ್ ಹೆಂಗ್ ತುಂಬಿರ್ತಾರೆ. ಓಕೆ, ಫುಟ್ಬಾಲ್ ಬಿಡೋಣ, ವುಮೆನ್ಸ್ ಎಲ್ಲಾ ಮ್ಯಾಚ್ ಸೋಲ್ಡ್ ಔಟ್. ಯಾರು ಸಪೋರ್ಟ್ ಮಾಡ್ತಾರೆ? ಸೊ ಈ ಕ್ರೇಜ್ ನಾವು CSK ಜೊತೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಓಕೆ. ಅಂದ್ರೆ ನೀವು ವುಮೆನ್ಸ್ ಇದೆ ಹೇಳೋದಕ್ಕೆ ಅದಕ್ಕೆ ಹೇಳ್ತೀವಿ, ಬೇರೆ ವುಮೆನ್ಸ್ ಟೀಮ್ಗೆ ಕೆಲವರು ಸ್ಟೇಡಿಯಂಗೆ ಹೋಗಲ್ಲ, ಖಾಲಿ ಹೊಡಿತಾ ಇರೋದು. ಬಟ್ ನಮ್ಮ RCB ಚಿನ್ನಸ್ವಾಮಿಲಿ ನಡೀತಂದ್ರೆ ಮೆನ್ಸ್ಗೆ ಯಾವ ತರ ಇರುತ್ತೆ ಅದೇ ತರ ಆ ಕ್ರೇಜ್ ಇರುತ್ತೆ. ಹೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಈ ಸತಿನೂ ನಾನು 4 ಹೋಮ್ ಗೇಮ್ಸ್ ಅಲ್ಲಿ 2 ಗೇಮ್ಗೆ ಹೋಗಿದ್ದೆ. ಫುಲ್ ಹೌಸ್ ಪ್ಯಾಕ್ಟ್. ಒಂಥರ
ಸೊ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾವು ಬೇಸಿಕ್ಲಿ ಇವಾಗ ಕೊಹ್ಲಿಗೋಸ್ಕರ ಅಥವಾ ಸ್ಮೃತಿಗೋಸ್ಕರ ಆಡಲ್ಲ. ಏನ್ ಗುರು ಇವಾಗ RCB ನಮ್ಮ ಟೀಮು ಅಷ್ಟೇ, ಹೋಗಿ ಸಪೋರ್ಟ್ ಮಾಡೋದು ನಮ್ಮ ಡ್ಯೂಟಿ, ಮಾಡೋಣ ಅಷ್ಟೇ. ಆ ಮೈಂಡ್ ಸೆಟ್ ಅಲ್ಲಿ ನಾವು ಸಪೋರ್ಟರ್ಸ್. ಬಟ್ ಬೇರೆ ಟೀಮ್ಸ್ಗೆ ಆ ಥರ ಇಲ್ಲ. ಸೊ ಮೇಡಮ್, ಇನ್ನೊಂದು ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ, ಕೆಲವರು RCB ಕಪ್ ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಹೌದು. ಫ್ಯಾನ್ಸ್ ಕೆಲವರು ಏನ್ ಹೇಳ್ತಾರೆ, ಆ ಒಂದು ಏನೋ ಸೆಂಟಿಮೆಂಟ್ ಇರುತ್ತಲ್ಲ, ಗೆದ್ಬಿಟ್ರೆ ಅದು ಹಂಗೆ ಬಾಂಡಿಂಗ್ ಹೋಗ್ಬಿಡುತ್ತೆ, ಕಪ್ ಗೆಲ್ದೇ ಇದ್ರು ಪರವಾಗಿಲ್ಲ, ನಮಗೆ ಈ ಸಲ ಕಪ್ ನಮ್ದೇ ಹೇಳ್ಬೇಕು, ನಾವು ಪ್ರತಿ ವರ್ಷ ಹೇಳ್ಬೇಕು, ನಮಗೆ ಆ ಜೋಶ್ ಹಂಗೆ ಇರಬೇಕು, ಆ ಥರ ಅಂದ್ರೆ RCB ಫ್ಯಾನ್ಸ್ಗೆ ಅಷ್ಟು ಒಳ್ಳೇದಾಗಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಫ್ಕೋರ್ಸ್, ಅಂದ್ರೆ ಅದು ನಾವು ಕಪ್ ಗೆದ್ರೇನು ಅದು ಲವ್ ಫಾರ್ ದ ಟೀಮ್ ಅದು ಯಾವಾಗ್ಲೂ ಕಡಿಮೆ ಆಗಲ್ಲ, ಇನ್ನ ಜಾಸ್ತಿ ಬಾಂಡಿಂಗೇ ಆಗುತ್ತೆ. ಸೊ ಅದು ಅವರು ಕಪ್ ಗೆಲ್ತಾರಂತ ಅದು ಎಷ್ಟೊಂದು ವರ್ಷದಿಂದ ಆಸೆ ಇದೆ. ಹೋಪ್ಫುಲಿ ಈ ಸಲ ಕಪ್ ನಮ್ದೇ ಆಗುತ್ತೆ. ಈ ಸಲ ಕಪ್ ನಮ್ದೇ ಆದ್ರೇನು ವಾಪಸ್ ನೆಕ್ಸ್ಟ್ ಇಯರ್ ನಾವು ಈ ಸಲಾನು ಕಪ್ ನಮ್ದೇ ಅಂತ ಹೇಳಿ ಬರ್ತೀವಿ. ಸೊ ಅದಿದೆ. ಮತ್ತೆ ಅದು ಒಂದ್ ಕಪ್ ಬಂದ್ರೆ ಪೂರ್ತಿ ಬ್ಯಾಂಗ್ಳೂರ್, ಪೂರ್ತಿ ಕರ್ನಾಟಕ ಬಂದಾಗ ಹೋಗುತ್ತೆ. ಪಕ್ಕ ಒಂದ್ ಮ್ಯಾಚ್ ಗೆದ್ರೇನೆ ಅದ್ ಮೆಟ್ರೋ ಅಲ್ಲಿ ಬರೋವಾಗ ನೋಡಿದ್ರೇನು ಪೂರ್ತಿ ಮೆಟ್ರೋ ತುಂಬಿರುತ್ತೆ, ಎಲ್ರು RCB ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.